ದೇ ಆರ್ ಆಫ್ಟರ್, ಬಿಕಾಸ್ ಅಲ್ಲಿವರೆಗೂ ಏನೇನು ಮಾಡಿರ್ತೀವಿ ಅಂತಲೂ ಹೇಳ್ತೀನಿ. ನಾಟಿ ಔಷಧಿ ಏನಿಲ್ಲಮ್ಮ, ವೈಟಮಿನ್ ಡಿ ಸಿ ಕೊರತೆ, ಬಿಸಿಲಲ್ಲಿ ನಿಲ್ಲಿಸು ಸರಿ ಹೋಗುತ್ತೆ, ಚೆನ್ನಾಗಿ ಶರೀರಕ್ಕೆಲ್ಲ ಎಣ್ಣೆ ತಿಕ್ಬಿಡು ನಡೀತಾನೆ. ಮನೇಲಿ ನಡೆಯುತ್ತಾನೆ ಇದೆಲ್ಲ. ಹೌದು ಹೌದು ಹೌದು. ಆಮೇಲೆ ನೀವೆಲ್ಲ ಆಚೆ ಹೋಗ್ತೀರಿ, ಇಂಥ ಇದು ದೇವಸ್ಥಾನ ಇದೆ, ಇಲ್ಲಿ ಇಂಥ ಹೋಮ ಮಾಡ್ತಾರೆ, ಇದು ಸರ್ಪದೋಷ, ನಾರಾಯಣ ಬಲಿ ಮಾಡಿ ಪಿತೃಗಳಿಗೆ ಶಾಂತಿ ಮಾಡಿ ಸರಿ ಹೋಗುತ್ತೆ. ಅದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದು ಎಲ್ಲವನ್ನೂ ಮಾಡಿಸ್ಬಿಡ್ತಾರೆ ಎಲ್ರಿಗೂ ಅಂತ ಹೇಳ್ತಾ ಇದ್ದೀನಿ ನಾನು. ಸುತ್ತಮುತ್ತ ಏನೇನು ಸಾಧ್ಯ ಇದೆಯೋ ಎಲ್ಲವನ್ನೂ ಎಲ್ಲರೂ. ಆ್ಯಂಡ್ ಅನ್ಸಾಲಿಸಿಟೆಡ್ ಅಡ್ವೈಸ್ ನಿಮಗೆ ಬರೋದು, ಅದರಲ್ಲೂ ನೀವು ಕಲಾವಿದರಾಗ್ಬಿಟ್ರಂತ. ನಿಮ್ಮ ಮಗ ಅಲ್ವಾ, ನಾನು ಅಂದ್ಕೊಂಡೆ ಮೇಡಮ್ ಈ ಥರದ ಜಾಗಕ್ಕೆ ಹೋಗಿ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ತಂದೆ ತಾಯಿಗೆ ಏನು ಆಸೆ ಇರುತ್ತೆ ಅಂದರೆ ಏನೋ ಒಂದು ವರ್ಕ್ ಆಗ್ಬಿಡ್ಲಿ, ಜಸ್ಟ್ ಒಂದೇನಾದರೂ ಅದು ಅಪ್ ಟು ಅ ಸರ್ಟನ್ ಏಜ್. ಈಗ ಒಂದು ಒಳ್ಳೇದೇನಾಗಿದೆ ಅಂದರೆ ಎನಿಥಿಂಗ್ ಅಮಿಸ್ ಒಂದು ಇದರಲ್ಲೇ ಅನಾಮಲೀಸಲ್ಲೇ ಹೇಳ್ಬಿಡ್ತಾರೆ. ನೋಡಿ ಇವನಿಗೆ ಅನ್ಫಾರ್ಚುನೇಟ್ಲಿ ಅದು ಗೊತ್ತಾಗಲಿಲ್ಲ. ಈ 5th ಮಂತಲ್ಲಿ ಒಂದು ಇದು ಮಾಡ್ತಾರಲ್ಲ ಸ್ಕ್ಯಾನ್, ಅದರಲ್ಲಿ ಅನಾಮಲಿ ಸ್ಕ್ಯಾನ್ ಅದ್ರ ಹೆಸರು. ಅದರಲ್ಲಿ ಏನಾದರೂ ಏರ್ಪೇರ್ ಇದ್ದರೆ ಹೇಳಿಬಿಡ್ತಾರೆ, ಬೇಡ ಈ ಮಗು ನೀವು ಆ ಡೆಸಿಷನ್ ತೊಗೊಳ್ಳಿ ಅಂತ. ಅದನ್ನು ಮೀರಿದ್ದು ಪೇರೆಂಟ್ಸ್ಗೆ ಇಲ್ಲ ಹೇಗಿದ್ರು ನನಗೆ ಮಗು ಅಂತ ಅನ್ಸಿದ್ರೆ ಅದು ಬೇರೆ. ಬಟ್ ದ ಚಾಯ್ಸ್ ಇಸ್ ಗಿವನ್. ಇವಂದು ಅದರಲ್ಲೂ ಗೊತ್ತಾಗಲಿಲ್ಲ, ಅನಾಮಲೀಸಲ್ಲೂ ಗೊತ್ತಾಗಲಿಲ್ಲ. ಸೊ ಯು ಕೀಪ್ ಟ್ರೈಯಿಂಗ್, ಅಟ್ ಒನ್ ಪಾಯಿಂಟ್ ಯು ರಿಯಲೈಸ್. ಈಗ ಅಫ್ಕೋರ್ಸ್ ಈ ಸ್ಪೆಕ್ಟ್ರಮ್ ಎಲ್ಲ ಬಂದಮೇಲೆ ಭಾಳ ಈಸಿಯಾಗಿ ದೇ ಆರ್ ಏಬಲ್ ಟು ಐಡೆಂಟಿಫೈ ಆಟಿಸಮ್ ಇನ್ನೊಂದ ಮತ್ತೊಂದ ಅಂತ. ನನ್ನ ಮಗನೂ ಹೀಗೆ ಅಥವಾ ನಮ್ಮ ಮನೇಲೂ ಹೀಗೆ ಇದ್ದ, ಆಮೇಲೆ ಹೆಂಗಾಗ್ಬಿಟ್ಟ ಗೊತ್ತಾ ಅಂತ ಬೇರೆ ಒಂದಷ್ಟು ಜನ, ಅದು ಯಾವುದೋ ದುರುದ್ದೇಶದಲ್ಲ ಪಾಪ, ಅವ್ರಿಗೆ ತಿಳಿದಿದ್ದನ್ನು ಹೇಳ್ತಾರೆ. ಸೊ ಈ ಲಾಟ್ ಆಫ್ ಟೈಮ್ ಇಸ್ ಲಾಸ್ಟ್.